ರಾಜ್ಯದಲ್ಲಿ ಕನ್ನಡ ನಾಮಫಲಕ ಅಳವಡಿಕೆ ವಿಚಾರ ಸಂಬಂಧಪಟ್ಟಂತೆ ಮಳಿಗೆಗಳ ಅಳವಡಿಸಿಲ್ಲ. ನಾಮಫಲಕ ಬದಲಾಯಿಸಲು ಫೆಬ್ರವರಿ 28 ಡೆಡ್ಲೈನ್ ನೀಡಲಾಗಿದೆ. ಕನ್ನಡದಲ್ಲಿ ನಾಮಫಲಕ ಹಾಕದಿದ್ರೆ ಮಳಿಗೆ ಲೈಸೆನ್ಸ್ ರದ್ದಾಗುತ್ತೆ. ನಾಮಫಲಕದಲ್ಲಿ 60% ಕನ್ನಡ ಬಳಸಲೇಬೇಕು. ಈವರೆಗೆ 49,000 ಮಳಿಗೆಗಳಿಗೆ ನೋಟಿಸ್ ರವಾನೆಯಾಗಿದೆ. ನಾಮಫಲಕ ಬದಲಾಯಿಸಲು ಫೆಬ್ರವರಿ 28 ಡೆಡ್ಲೈನ್ ನೀಡಲಾಗಿದೆ. 28ನೇ ತಾರೀಖು ಮೇಲೆ ಯಾರಾದರೂ ಇನ್ನೂ ಇಂಗ್ಲಿಷ್ ನಾಮಫಲಕದಲ್ಲಿ ಇದ್ದರೆ ಆ ನಾಮಫಲಕಗಳನ್ನು ತೆರವು ಮಾಡಲಾಗುತ್ತೆ. ಈಗಾಗಲೇ ಕನ್ನಡದಲ್ಲಿ ನಾಮಫಲಕ ಹಾಕದಿದ್ರೆ ಜೊತೆಗೆ ಮಳಿಗೆ ಲೈಸೆನ್ಸ್ ಕೂಡ ರದ್ದಾಗುತ್ತೆ. ಹೀಗಾಗಿ ರಾಜ್ಯದಲ್ಲಿ ಕನ್ನಡ ನಾಮಫಲಕ ಅಳವಡಿಕೆ ವಿಚಾರ ಸಂಬಂಧಪಟ್ಟಂತೆ 60% ಕನ್ನಡ ಇರಲೇಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.